ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್ ಹಿಯರ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಹೀಟ್ ಸ್ಟ್ರೋಕ್ ಅಂದರೆ ನೀವು ನೋಡಿರ್ಬೋದು ಅಥವಾ ಕೇಳಿರ್ಬೋದು. ತುಂಬ ಹೊತ್ತು ಬಿಸಿಲಲ್ಲಿ ಮಕ್ಕಳು ಆಟ ಆಡ್ತಾಯಿದ್ರೆ ಈ ಪ್ರೇಯರಿಗೆ ಅಥವಾ ಯಾರೋ ಭಾಷಣ ಕೊಡ್ತಾಯಿದ್ರೆ ಹುಡುಗರೆಲ್ಲ ಗ್ರೌಂಡಲ್ಲಿ ಇಂಡಿಪೆಂಡೆನ್ಸ್ ಡೇ ದಿವಸ ಆ ಥರ ಗ್ರೌಂಡಲ್ಲಿ ಇರ್ತಾರೆ. ತುಂಬ ಹೊತ್ತು ನಿಂತ್ಕೊಂಡು ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಕೆಲವು ಮಕ್ಕಳು ತಲೆ ತಿರುಗಿ ಬಿದ್ದದ್ದನ್ನು ನೀವು ನೋಡಿರ್ಬೋದು ಅಥವಾ ನಿಮಗೆ ಅನುಭವ ಆಗಿರಬಹುದು. ಸೊ ಹೀಟ್ ಸ್ಟ್ರೋಕ್ ಅಥವಾ ಸನ್ ಸ್ಟ್ರೋಕ್ ಹೆಚ್ಚಿಗೆ ಡಿಫ್ರೆನ್ಸ್ ಇಲ್ಲ. ಸನ್ನಲ್ಲಿ ನಿಂತ್ಕೊಂಡು ಬಂದಿರ್ಬೋದು ಅಥವಾ ಹೀಟ್ ಅಂದರೆ ಏನು, ಬಾಡಿ ಒಳಗಡೆ ಟೆಂಪ್ರೇಚರ್ ತುಂಬ ಜಾಸ್ತಿ ಆದಾಗ ನಮಗೆ ತಲೆ ಸುತ್ತು ಬರೋದು ಆ ಥರ ಕೆಲವು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತವೆ. ಸೊ ನಾನು ಹೇಳ್ದಂಗೆ ಒಂದು ಸಿವಿಯರ್ ಸನ್ಲೈಟ್, ತುಂಬ ಸ್ಟ್ರಾಂಗ್ ಆಗಿರುವ ಸನ್ಲೈಟಲ್ಲಿ ನಿಂತ್ಕೊಳ್ಳೋದು. ಇನ್ನೊಂದು ಯಾವಾಗ ಬಾಡಿ ಹೀಟ್ ಆಗ್ತದೆ, ಜ್ವರ ಬಂದಾಗ, ಫೀವರ್, ಜ್ವರ 101, 102, 103, ಅದು ಮ್ಯಾಕ್ಸಿಮಮ್ 104 ಏನಾದರೂ ಬಂತು ಅಂತಂದರೆ ಪೇಷಂಟು ಅವನಿಗೆ ಹೀಟ್ ಸ್ಟ್ರೋಕ್ ಆಗುತ್ತೆ ಅಂದರೆ ಏನಾಗುತ್ತೆ, ಈ ಎರಡೂ ಸಂದರ್ಭಗಳಲ್ಲಿ ಕೂಡ ಏನಾಗುತ್ತೆ ಅದಕ್ಕೆ ಮುಂಚೆ ನಾವು ಏನು ತಿಳ್ಕೊಂಡಿರಬೇಕು ಅಂದರೆ, ನಮ್ಮ ದೇಹದ ಉಷ್ಣಾಂಶವನ್ನು ನಿಯಂತ್ರಿಸಲಿಕ್ಕೆ ನಮ್ಮ ಮೆದುಳಿನಲ್ಲಿ ಒಂದು ಸೆಂಟರ್ ಇದೆ. ಅದಕ್ಕೆ ಥರ್ಮೋ ರೆಗ್ಯುಲೇಟರಿ ಸೆಂಟರ್ ಅಂತ ಹೇಳ್ತಾರೆ. ಥರ್ಮಸ್ ಅಂದರೆ ಟೆಂಪ್ರೇಚರ್, ಥರ್ಮೋಮೀಟರ್ ಕೇಳಿರ್ಬೋದಲ್ಲ ನೀವು. ಸೊ ಆ ಥರ್ಮಸ್ಸನ್ನು ರೆಗ್ಯುಲೇಟ್ ಮಾಡುವಂಥ ಅಂದರೆ ನಿಯಂತ್ರಣ ಮಾಡುವಂಥದ್ದು, ಜಾಸ್ತಿ ಆದಾಗ ಕಮ್ಮಿ ಮಾಡೋದು, ಕಮ್ಮಿ ಇದ್ದಾಗ ಒಂಚೂರು ಜಾಸ್ತಿ ಮಾಡೋದು, ಈ ತರಹ ಅದನ್ನು ಕಂಟ್ರೋಲ್ ಮಾಡುವಂತಹ ಒಂದು ಸೆಂಟ್ರ್ ಪಾಯಿಂಟ್ ಇದೆ ಬ್ರೈನ್ನಲ್ಲಿ. ಸೊ ಅದಕ್ಕೆ ಕೆಲಸ ಅದೇ. ಆದರೆ ಯಾವಾಗ ಈ ಟೆಂಪ್ರೇಚರು ಅತಿ ಅಧಿಕವಾಗುತ್ತೋ, 103 ಮೇಲೆ ಹೋಗುತ್ತೋ, ಆವಾಗ ರೆಗ್ಯುಲೇಟರಿ ಸೆಂಟರ್ಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ವೋ ಆವಾಗ ವ್ಯಕ್ತಿ ಕೆಳಗಡೆ ಬೀಳ್ತಾನೆ, ಅನ್ಕಾನ್ಷಿಯಸ್ ಆಗ್ತಾನೆ. ಆಮೇಲೆ ಆ ವ್ಯಕ್ತಿ ಅತೀ ಬಿಸಿ, ಜ್ವರ ಜಾಸ್ತಿ ಆದಾಗ ನೀವು ಕೇಳಿರ್ಬೋದು, ಜ್ವರದ ಕಾವಿನಲ್ಲಿ ಮಗು ಏನೇನೋ ಮಾತಾಡ್ತಾ ಇತ್ತು ಅಂತ ಹೇಳ್ತೀವಲ್ಲ, ಡೆಲಿರಿಯಮ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಏನು ತಾನು ಎಲ್ಲಿದ್ದೀನಿ ಏನೋ ಗೊತ್ತಾಗ್ತಾಯಿಲ್ಲ, ಏನೋ ಬಡಬಡಿಸ್ತಾ ಇರ್ತದೆ. ವ್ಯಕ್ತಿಗಳು ಕೂಡ ಹಾಗೆಯೇ, ಅಡಲ್ಟ್ಸ್ ಕೂಡ ಆಗ್ಬೋದು. ಸೊ ಈ ಸನ್ ಸ್ಟ್ರೋಕಿಗೆ ಅಥವಾ ಹೀಟ್ ಸ್ಟ್ರೋಕಿಗೆ ಇಂಥ ಏಜು ಅಂತ ಇಲ್ಲ. ಆದರೆ ಪರ್ಟಿಕ್ಯುಲರ್ಲಿ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ನೋಡ್ತೀವಿ ನಾವು. ಯಾಕಂದರೆ ದೊಡ್ಡವರು ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಅಲ್ಲೇ ಹೋಗಿ ಮಲ್ಕೊಂಡು ಬಿಡ್ತಾರಲ್ವ. ಚಿಕ್ಕ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಏನಾಗ್ತಾ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಈ ಥರ ಅತಿ ಉಷ್ಣಕ್ಕೆ ಎಕ್ಸ್ಪೋಸ್ ಆದಾಗ ಅಥವಾ ಜ್ವರದಿಂದ ಅತಿ ಉಷ್ಣ ಜಾಸ್ತಿ ಆದಾಗ, ದೇಹದ ಉಷ್ಣ ಜಾಸ್ತಿ ಆದಾಗ, ಒಂದನೇದಾಗಿ ಪ್ರಜ್ಞೆ ತಪ್ಬೋದು, ಎರಡನೇದಾಗಿ ಡೆಲಿರಿಯಸ್ ಸ್ಟೇಜ್ ಅಂದರೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲದೆ ಎಲ್ಲೋ ಇದ್ದಂಗೆ ಮಾತಾಡ್ಬೋದು. ಮೂರನೇದಾಗಿ ಸ್ವೆಟ್ ಆಗ್ಬೋದು. ಅತಿ ಟೆಂಪ್ರೇಚರ್ ಇದ್ದಾಗ ಥರ್ಮೋರೆಗ್ಯುಲೇಟರಿ ಸೆಂಟರ್ ವರ್ಕ್ ಮಾಡುವಷ್ಟು ಹೊತ್ತು ಸ್ವೆಟ್ ಆಗುತ್ತೆ. ಯಾವಾಗ ಸ್ವೆಟ್ಟಿಂಗ್ ಇಲ್ಲ ಅಂತ ಅಂದರೆ ಆವಾಗಲೇ ಅದು ಕ್ರಾಸ್ ಆಗಿದೆ, ಥರ್ಮೋರೆಗ್ಯುಲೇಟರಿ ಸೆಂಟರ್ ಈಸ್ ಔಟ್ ಆಫ್ ಆರ್ಡರ್ ಅಂತ ಅಲ್ವಾ, ಅಲ್ಲಿವರೆಗೂ ಹೋಗಲಿಕ್ಕೆ ಬಿಡಬಾರ್ದು. ಅದಕ್ಕೆ ನಾವು ಡಾಕ್ಟ್ರುಗಳು ಏನು ಹೇಳ್ತೀವಿ, ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಆದರೆ ತಲೆಗೆ ತಣ್ಣೀರು ಬಟ್ಟೆ ಹಾಕಿ, ಮೈಯೆಲ್ಲ ಒಂದು ಸರ್ತಿ ತಣ್ಣೀರು ಬಟ್ಟೆಯಲ್ಲಿ ಒರೆಸಿ, ಕೋಲ್ಡ್ ವಾಟರಲ್ಲಿ, ಐಸ್ ಕೋಲ್ಡ್ ವಾಟ್ರಲ್ಲಿ ಒರೆಸಿ ಅಂತೀವಿ ನಾವು. ಕೆಲವು ಪೇಷಂಟ್ಗಳು ಗಾಬರಿ ಆಗ್ತಾರೆ, ಏನು ಐಸ್ ಕೋಲ್ಡ್ ವಾಟ್ರಾ, ಜ್ವರ ಇರೋ ಮಗುವಿಗೆ ಅಂತ. ಹೌದು, ವೆನ್ ಯು ವೈಪ್, ನೀವು ಯಾವಾಗ ಒಂದು ಕೈ ಒರೆಸ್ತೀರೋ ಅದನ್ನು ಹೇಗೆ ಮಾಡೋದು ಅಂದರೆ, ಒಂದು ಸರ್ತಿ ಒಂದು ಕೈಯನ್ನು ಒರೆಸ್ಬೇಕು, ಆಮೇಲೆ ನೀರಲ್ಲಿ ಡಿಪ್ ಮಾಡಬೇಕು, ಸ್ಕ್ವೀಸ್ ಮಾಡಬೇಕು, ನೀರು ಚೆಲ್ಲಬೇಕು, ಹೊಸ ನೀರು, ಮತ್ತೆ ಡಿಪ್ ಮಾಡಬೇಕು, ಇನ್ನೊಂದು ಕೈ ಒರೆಸ್ಬೇಕು, ಮತ್ತೆ ಡಿಪ್ ಮಾಡಬೇಕು, ಸ್ಕ್ವೀಸ್ ಮಾಡಬೇಕು, ಅದನ್ನು ಚೇಂಜ್ ಮಾಡಬೇಕು ವಾಟರು. ಈ ಥರ ಒಂದೊಂದು ಅಂಗ, ಕೈ, ಕಾಲು, ಎದೆ, ಹೊಟ್ಟೆ, ಬೆನ್ನು, ಮುಖ ಎಲ್ಲ ಅಂಗಗಳಿಗೂ ಪ್ರತ್ಯೇಕವಾಗಿ ಅದೇ ಟೆಂಪ್ರೇಚರ್ದು ಬಟ್ಟೆನಲ್ಲಿ ಇದರಲ್ಲಿ ನೀರಿನಲ್ಲಿ ಒರೆಸ್ಬೇಕು, ನೀರಲ್ಲಿ ಮುಳುಗಿಸ್ಬಿಟ್ಟು ಒರೆಸ್ಬೇಕು. ಆವಾಗ ನೀವು ಈ ಥರ ಮಾಡಿದರೆ ಹೆಚ್ಚು ಕಮ್ಮಿ 1 to 2 ಟೆಂಪ್ರೇಚರ್ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ, ವಿದೌಟ್ ಗಿವಿಂಗ್ ಎನಿ ಮೆಡಿಸಿನ್. ಔಷಧಿ ಕೊಡೋಕ್ಕೆ ಮುಂಚೆನೇ ನೀವು ಅದನ್ನು
ಕಂಟ್ರೋಲ್ ಮಾಡ್ಬೋದು. ಮಗುವಿಗೆ ಜ್ವರ ಏರ್ತಾ ಇದೆ ಅಂತ ಕಾಣಿಸಿದರೆ. ಸೊ ರಾತ್ರಿ ಸಾಧಾರಣ ಮಟ್ಟಿಗೆ ಡಾಕ್ಟ್ರುಗಳು ಸಿಗಲ್ಲ. ನಾವೆಲ್ಲ ಹೇಳಿರ್ತೀವಿ ಜ್ವರ ಬಂದರೆ ಕಾಲ್ಪಾಲ್ ಕೊಡಿ ಅದು ಇದು ಅಂತೆಲ್ಲ ಹೇಳ್ತೀವಿ. ಬಟ್ ಅತೀ ಜ್ವರ ಜಾಸ್ತಿ ಆದಾಗ ಮಗು ಏನೋ ಬಡಬಡಿಸ್ತಾ ಇದೆ ಅಂತ ಅನಿಸಿದರೆ ದಯವಿಟ್ಟು ಈ ತಣ್ಣೀರ ಬಟ್ಟೆಯಲ್ಲಿ ಒರೆಸುವಂಥದ್ದು, ಟೆಪಿಡ್ ಸ್ಪಾಂಜಿಂಗ್ ಅಂತ ಹೇಳ್ತೀವಿ ನಾವು, ಅದನ್ನು ತಣ್ಣೀರು ಬಟ್ಟೆಯಲ್ಲಿ ಒರೆಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ನೀವು. ಇಲ್ಲ ಅಂದರೆ ಮಗು ಏನಾಗ್ಬೋದು ನೆಕ್ಸ್ಟು, ನಾನು ಮುಂಚೆ ಒಂದು ಸರ್ತಿ ಯಾವತ್ತೋ ಇದರಲ್ಲಿ ಎಪಿಲೆಪ್ಸಿ ಎಲ್ಲ ಏನು ಹೇಳಿರ್ಬೋದು. ಫೆಬ್ರೈಲ್ ಕನ್ವಲ್ಷನ್ಸ್ ಅಂದರೆ ಜ್ವರ ಜಾಸ್ತಿ ಆದಾಗ ಥರ್ಮೋರೆಗ್ಯುಲೇಟರಿ ಸೆಂಟ್ರಿಗೆ ಅದು ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ರೆ ಆವಾಗ ನಿಮ್ಮ ಮಾತಿನಲ್ಲಿ ಹೇಳೋದಾದರೆ ಜ್ವರ ತಲೆಗೆ ಏರಿ ಮಗುವಿಗೆ ಎಪಿಲೆಪ್ಸಿ ಅಂದರೆ ಕನ್ವಲ್ಷನ್ಸ್, ಫೆಬ್ರೈಲ್ ಕನ್ವಲ್ಷನ್ಸ್, ಅತಿ ತಾಪಮಾನದಿಂದಾಗಿ ಬರುವಂತಹ ಕನ್ವಲ್ಷನ್ಸ್ ಅಂದರೆ ಕೈಕಾಲು ಒದರುವಿಕೆ, ಮಗುವಿಗೆ ಪ್ರಜ್ಞೆ ತಪ್ಪಿಟ್ಟು ಕೈಕಾಲು ಒದರ್ತಾ ಇರಬಹುದು. ಸೊ ಈ ಸಿಚುವೇಷನ್ನ ಅವಾಯ್ಡ್ ಮಾಡಬೇಕಾದ್ರೆ ನೀವು ಟೆಪಿಡ್ ಸ್ಪಾಂಜಿಂಗ್ ಅಥವಾ ತಣ್ಣೀರು ಬಟ್ಟೆಯಲ್ಲಿ ಒರೆಸೋದು, ತಲೆಗೆ ತಣ್ಣೀರು ಪಟ್ಟಿ ಹಾಕೋದು ಇತ್ಯಾದಿ ಇದನ್ನು ಮುಂಚೆನೇ ಮಾಡಬೇಕಾಗತ್ತೆ. ಸೊ ಈ ಥರ ಟೆಂಪ್ರೇಚರ್ ಜಾಸ್ತಿ ಆದಾಗ ಬಾಡಿ ಯಾವ ಥರ ರಿಯಾಕ್ಷನ್ ಆಗ್ಬೋದು. ಈಗ ನಿಮಗೆ ಜ್ವರ ಬಂದಾಗ ಬೆವರುತ್ತಲ್ವ, ನೀವು ಒಂದು ರೀತಿಯಲ್ಲಿ ಜ್ವರ ಬಂದಾಗ ಏನು ಮಾಡ್ತೀರಾ ಅಂದರೆ ನೀವು ಮಗುವಿಗೆ ಇನ್ನೂ ಒಂಚೂರು ಬಟ್ಟೆ ಎಲ್ಲ ಜಾಸ್ತಿ ಹಾಕ್ತೀರ. ಅದು ಬಟ್ಟೆ ಯಾವಾಗ ಜಾಸ್ತಿ ದಪ್ಪ ದಪ್ಪ ಕಂಬಳಿ ಥರದ್ದು ಹೊದಿಸ್ತೀರಾ ಆವಾಗ ಟೆಂಪ್ರೇಚರ್ ಒಳಗೆ ಇನ್ನೂ ಜಾಸ್ತಿ ಆಗ್ತದಲ್ವ, ಒಳಗಡೆ ಇನ್ನೂ ವಾರ್ಮ್ ಆಗ್ತದೆ, ವಾರ್ಮ್ ಆಗಿ ಇನ್ನೂ ಜ್ವರ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ ತೆಳ್ಳಗಿರೋ ಒಂದು ಬಟ್ಟೆಯನ್ನು ಸುಮ್ಮನೆ ಹೊದಿಸಿ. ಆಮೇಲೆ ಫ್ಯಾನ್ ಹಾಕ್ಬೋದಲ್ಲ ಅಂತ ಕೇಳ್ತಾರೆ, ಫ್ಯಾನು ಸ್ಲೋ ಸ್ಪೀಡಲ್ಲಿ ಫ್ಯಾನ್ ಹಾಕಿ ಸ್ವಲ್ಪ ಮಗುವಿಗೆ ಆ ಸೆಕೆದು ಒಂಚೂರು ಪ್ರಭಾವ ಕಮ್ಮಿ ಆಗುತ್ತೆ. ಒಂದು ಕಿಟಕಿ ಬಾಗಿಲು ತೆಗೆದುಬಿಟ್ಟು ಫ್ಯಾನ್ ಸ್ಲೋ ಸ್ಪೀಡಲ್ಲಿ ಹಾಕಿ, ತಲೆಗೆ ತಣ್ಣೀರು ಬಟ್ಟೆ ಹಾಕಿ, ಇದಿಷ್ಟು ಮಾಡಿದಾಗಲೂ ಟೆಂಪ್ರೇಚರು 101ನಲ್ಲಿದ್ದಾಗ ಆವಾಗ ದಯವಿಟ್ಟು ಪ್ಯಾರಾಸಿಟಮಾಲ್ ಸಿರಪ್ಪು, ಕ್ರೋಸಿನ್ ಅಥವಾ ಕಾಲ್ಪಾಲ್ ಸಿರಪ್ಪು, ಡಿಪೆಂಡಿಂಗ್ ಅಪಾನ್ ದಿ ಏಜ್, ನಿಮಗೆ ಡಾಕ್ಟ್ರು ಮುಂಚೆ ಹೇಳಿರ್ತಾರೆ ನಿಮ್ಮ ಮಗುವಿಗೆ ಎಷ್ಟು ವಯಸ್ಸು ಅದಕ್ಕೆ ಸರಿಯಾಗಿ ಅವರು ಡೋಸೇಜ್ ಹೇಳಿರ್ತಾರೆ. ಆ ಡೋಸೇಜಲ್ಲಿ ನೀವು ಪ್ಯಾರಾಸಿಟಮಾಲ್ ಸಿರಪ್ ಕೊಡಬೇಕು. ಆಮೇಲೆ ಈಗ ಮಗು ಇದು ಮಾತ್ರೆ ಕುಡಿದ ಮೇಲೆ, ಔಷಧಿ ಕುಡಿದ ಮೇಲೆ ಮಗು ಸ್ವೆಟ್ ಆಗ್ತದೆ ಅಲ್ವಾ, ನ್ಯಾಚುರಲಿ ಜ್ವರ ಬಿಡುವಾಗ ಸ್ವೆಟ್ ಆಯ್ತು, ಬೆವರ್ತು, ಮಗುವಿಗೆ ಜ್ವರ ಬಿಡ್ತು ಅಂತ. ಸೊ ನೀವು ಆವಾಗ ಏನು ಮಾಡಬೇಕಂದ್ರೆ ಮಗು ಡಿಹೈಡ್ರೇಷನ್ಗೆ ಹೋಗುತ್ತೆ. ಮೈಯಲ್ಲಿರುವಂತಹ ನೀರು ಲವಣಾಂಶದ ಜೊತೆ, ಬೆವರುವುದಂದರೆ ಏನು, ನೀರು ಪ್ಲಸ್ ಸೋಡಿಯಂ ಸಾಲ್ಟ್ ಅಲ್ವಾ, ಸೊ ಡಿಹೈಡ್ರೇಷನ್ ಆಗುತ್ತೆ ಮಗು. ಸೊ ಅದನ್ನು ರೀಪ್ಲೇಸ್ ಮಾಡಲಿಕ್ಕೆ ನೀವು ರೆಡಿಯಾಗಿ ಇಟ್ಕೊಳ್ಳಿ. ಮನೆಯಲ್ಲೇ ಮಾಡುವಂತಹ ORS ನಾನು ಎಲ್ಲರಿಗೂ ಹೇಳ್ತೀನಿ, 1 ಲೋಟ ಶುದ್ಧ ನೀರಿಗೆ RO ವಾಟರ್ ಅಥವಾ ಬಿಸ್ಲೇರಿ ವಾಟರ್ ಅಥವಾ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್, 1 ಲೋಟ ನೀರಿಗೆ 1 ಚಮಚ ಸಕ್ಕರೆ, 1 ಚಿಟಿಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಮಗುವಿಗೆ ಸ್ಪೂನ್ನಲ್ಲಿ ಕೊಡ್ತಾ ಇರಿ. ಯಾಕಂದರೆ ಸ್ವೆಟ್ ಆಗುವಾಗ ಒಂದಷ್ಟು ಫ್ಲೂಯಿಡ್ ಲಾಸ್ ಆಗುತ್ತೆ. ಯಾವುದೇ ರೀತಿಯಲ್ಲಿ ದೇಹದಿಂದ ಫ್ಲೂಯಿಡ್ ಲಾಸ್ ಆದ್ರೂ ಅದು ಈ ಥರ ಜ್ವರ ಬಂದು ಅಥವಾ ಸನ್ಸ್ಟ್ರೋಕ್ ಆಗಿ ಏನಾಗಿ ಸ್ವೆಟ್ ಆದರೂ ಕೂಡ ನೀವು ರೀಪ್ಲೇಸ್ಮೆಂಟ್ ಮಾಡ್ತಾ ಇರಬೇಕು. ಅದು ವಾಂತಿ ಭೇದಿ ಆಗುವಾಗ ಕೂಡ ಡಿಹೈಡ್ರೇಷನ್ ಆಗುತ್ತೆ, ನಿಮ್ಗೆ ಗೊತ್ತಿರ್ಬೋದು. ORS ಕೊಡಲಿಕ್ಕೆ, ಜ್ವರ ಬರುವಾಗ ORS ಕೊಡಬೇಕು ಅಂತ ನಿಮ್ಗೆ ಐಡಿಯಾ ಇರಲಿಲ್ಲ, ಆವಾಗಲೂ ಕೊಡಬೇಕು. ಯಾಕಂದರೆ ಅಲ್ಲಿ ಲಾಸ್ ಆಫ್ ಫ್ಲೂಯಿಡ್ ವಯಾ ಸ್ವೆಟ್ಟಿಂಗ್, ಜ್ವರ ಬಂದಾಗ ಲಾಸ್ ಆಫ್ ಫ್ಲೂಯಿಡ್ ವಯಾ ಲೂಸ್ ಮೋಷನ್ಸ್ ಆ್ಯಂಡ್ ವಾಮಿಟಿಂಗ್. ಓಕೆ, ಸೊ ಎರಡು ಸಂದರ್ಭಗಳಲ್ಲಿ ಕೂಡ ಫ್ಲೂಯಿಡ್ ಲಾಸ್ ಆಗುತ್ತೆ, ಅದನ್ನು ನೀವು ರೀಪ್ಲೇಸ್ಮೆಂಟ್ ಮಾಡಬೇಕು. ಸೊ ಜ್ವರದ ಔಷಧಿ ಕೊಡಿ, ಆಮೇಲೆ ORS ಅಥವಾ ಹೋಮ್ ಮೇಡ್ ORS ಕೊಡಿ. ಜ್ವರ ಪ್ಯಾರಾಸಿಟಮಾಲು ನಾವು ಜನರಲಿ ನಾವು ಹೇಳ್ತೀವಿ ಪ್ಯಾರಾಸಿಟಮಾಲ್ 1 in 4 hours ಕೊಡಿ ಅಂತ ಹೇಳಿಬಿಟ್ಟು. ಒಂದು ದಿವಸ ಇಡೀ ದಿವಸ ನೋಡ್ಬೋದು, ಮಗು ಸಾಯಂಕಾಲದವರೆಗೂ ನೋಡಿ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಜ್ವರ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂದರೆ ಪ್ರಾಬಬ್ಲಿ ಮಗು ಕೆಮ್ಮು ಶುರುವಾಗುತ್ತೆ, ಆವಾಗ ಬೇರೆ ಸಿಮ್ಟಮ್ಸ್ ಶುರುವಾಗುತ್ತೆ. ಥ್ರೋಟ್ ಇನ್ಫೆಕ್ಷನ್ ಇರ್ಬೋದು, ಲಂಗ್ಸಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು. ಆವಾಗ ದಯವಿಟ್ಟು ನಿಮ್ಮ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ, ಫ್ಯಾಮಿಲಿ ಡಾಕ್ಟ್ರನ್ನ ಸಂಪರ್ಕಿಸಿ, ಅವರು ಎಲ್ಲವನ್ನು ಪರೀಕ್ಷೆ ಮಾಡಿ ಅದಕ್ಕೊಂದು ಡಯಾಗ್ನೋಸಿಸ್ ಅಂತ ಮಾಡಿ, ಅಂದರೆ ರೋಗ ನಿದಾನ ಅಂತ ಹೇಳ್ತಾರೆ ಕನ್ನಡದಲ್ಲಿ. ನಾನು ಕನ್ನಡ ಮೀಡಿಯಮ್, ಅದರಿಂದ ಕನ್ನಡ ಶಬ್ದಗಳು ತುಂಬ ಬರ್ತವೆ. ಸೊ ಡಯಾಗ್ನೋಸಿಸ್ ಅಥವಾ ರೋಗ ನಿದಾನ ಮಾಡಿ ಅದಕ್ಕೆ ತಕ್ಕ ಔಷಧಿಯನ್ನು, ಆ್ಯಂಟಿಬಯೋಟಿಕ್ಸ್ ಬೇಕಿದ್ದರೆ ಆ್ಯಂಟಿಬಯೋಟಿಕ್ಸ್, ಅವರಿಗೆ ಲಂಗ್ಸಲ್ಲಿ ಇನ್ಫೆಕ್ಷನ್ ಇದೆ ಅಂತ ಅನಿಸಿದರೆ, ನ್ಯೂಮೋನಿಯಾ ಅಂತ ಅನಿಸಿದರೆ ಅದಕ್ಕೆ ಸರಿಯಾಗಿ ಔಷಧಿಗಳನ್ನು ಕೊಟ್ಟು ಜ್ವರ ಕಮ್ಮಿ ಮಾಡ್ತಾರೆ. ಹಾಗಾದರೆ ಇದೆಲ್ಲ ನಾನು ಜ್ವರದ ಬಗ್ಗೆ, ಜ್ವರದಿಂದಾಗಿ ಉಷ್ಣಾಂಶ ಜಾಸ್ತಿಯಾಗಿ ಆವಾಗ ಆಗುವಂಥದ್ದನ್ನೆಲ್ಲ ಒಂದಷ್ಟು ಹೇಳಿದ್ದೀನಿ.
ಈಗ ನಾನು ಬಿಸಿಲಲ್ಲಿ ನಿಂತ್ಕೊಂಡ್ಬಿಟ್ಟು ಆ ಥರ ಆಗುತ್ತೆ ಅಂತ ಹೇಳಿದೆ. ಆವಾಗಲೂ ಅಷ್ಟೇ ಬಿದ್ದ ಹುಡುಗನನ್ನು ಮಗು ಅಥವಾ ಹುಡುಗ ಅಥವಾ ಅಡಲ್ಟ್ಸ್ ಯಾರೇ ಇರ್ಬೋದು, ಅವ್ರನ್ನ ಅಂಗಾತಾನೆ ಮಲಗಿಸಿ ಎತ್ಕೊಂಡು ರೂಮ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಫಸ್ಟ್ ಏಡ್ ರೂಮಿಗೆ ಮಲಗಿಸ್ಬಿಟ್ಟು ಮುಖಕ್ಕೆ ನೀರು ಸಿಂಪಡಿಸಿ, ಜೋರಾಗಿ ನೀರು ಸಿಂಪಡಿಸಿ, ತಣ್ಣೀರಲ್ಲಿ ಇದ್ದರೆ ತಣ್ಣೀರನ್ನು ತಲೆ ಮೇಲೇ ಹುಯ್ಬೋದು, ಮಲ್ಕೊಂಡಿದ್ದಂಗೆ ತಲೆ ಮೇಲೆ ಹುಯ್ಬೋದು, ತಲೆ ಮೇಲೆ ಮೈಕೈ ಮೇಲೆ ಎಲ್ಲ ತಣ್ಣೀರು ಒಂದು ಸರ್ತಿ ಹಾಕಿ, ಒಂದು ಸರ್ತಿ ಸಡನ್ನಾಗಿ ಎಚ್ಚರ ಆಗಿಬಿಡುತ್ತೆ. ನೀರು ಹಾಕಿದ ತಕ್ಷಣ ಎಚ್ಚರ. ಸುಮ್ಮನೆ ಕೆಲವು ಸರ್ತಿ ನೀವು ಹೀಗೆ ನೀರು ಸಿಂಪಡಿಸಿದರೂ ಕೂಡ ಅವರಿಗೆ ಎಚ್ಚರ ಆಗಿಬಿಟ್ಟು ಎದ್ದು ಕೂತ್ಕೊಳ್ಬೋದು, ನಾನು ಎಲ್ಲಿದ್ದೀನಿ ಅಂತ ಹೇಳಿಬಿಟ್ಟು. ಆವಾಗಲೂ ಇದಾಗಲಿಲ್ಲ ಅಂದರೆ ನೀರು ಸುರಿಯಿರಿ, ಪರವಾಗಿಲ್ಲ. ನೀರು ಸುರಿದು ಅದು ಕೆಳಗಡೆ ಇಳಿದಾಗ ಅದು ಟೆಂಪ್ರೇಚರ್ ಹೇಳ್ಕೊಳ್ತದೆ, ಕೆಳಗಡೆ ಹೋಗ್ತದೆ, ಟೆಂಪ್ರೇಚರ್ ಡೌನ್ ಆಗ್ತದೆ, ಹೀಟ್ ಸ್ಟ್ರೋಕಿಂದ ಪಾರಾಗ್ತಾನೆ ಅವನು. ಸೊ ಹೀಗೆ. ಆಮೇಲೆ ಹೀಟ್ ಸ್ಟ್ರೋಕಿಂದ ಏನೆಲ್ಲ ಪ್ರಾಬ್ಲಮ್ ಆಗಬಹುದು, ಹೀಟ್ ಸ್ಟ್ರೋಕಿಂದ ಏನು ಬೇಕಾದರೂ ಆಗಬಹುದು. ಒಂದನೇದಾಗಿ ಅವನು ತುಂಬ ಹೊತ್ತು ನಿಂತ್ಕೊಂಡಿದ್ದರಿಂದ ಅವನದು ಬ್ಲಡ್ ಪ್ರೆಷರ್ ಲೋ ಆಗ್ಬೋದು. ಯಾಕಂದರೆ ತುಂಬ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಏನಾಗುತ್ತೆ, ದೇಹದ್ದು ಹೆಚ್ಚಿನ ಕೆಳಗಡೆ ಇರುವಂಥ ದೇಹದ ಕೆಳಗಿನ ಭಾಗದಿಂದ ರಕ್ತ ಸಂಚಾರ ಮೇಲೆ ಆಗಲ್ಲ, ಯಾಕಂದರೆ ನಿಂತ್ಕೊಂಡೇ ಇರ್ತಾನೆ ಅಲ್ವಾ. ನಿಂತ್ಕೊಂಡಿರೋದ್ರಿಂದ ರಕ್ತ ಸಂಚಾರ ಮೇಲ್ಗಡೆ ಹೋಗೋದು, ಹಾಗೆ ಡಿಸಿನೆಸ್ ಬಂದುಬಿಟ್ಟು ಇದಾಗಿರ್ಬೋದು. ಸೊ ಡಿಸಿನೆಸ್ ಈಸ್ ವೆರಿ ಕಾಮನ್. ಆಮೇಲೆ ಫಿಟ್ಸ್ ಥರ ಬರೋದು, ಡೆಲೀರಿಯಮ್ ಅಂದರೆ ಹುಚ್ಚುಚ್ಚಾಗಿ ಮಾತಾಡೋದು, ಇದಿಷ್ಟು ಸನ್ಸ್ಟ್ರೋಕಿಂದ ಕೂಡ ಬರ್ಬೋದು, ಹೀಟ್ ಸ್ಟ್ರೋಕಿಂದ ಕೂಡ ಆ ಥರನೇ ಬರ್ಬೋದು. ಟ್ರೀಟ್ಮೆಂಟ್: ಜ್ವರದಲ್ಲಿ ಟೆಪಿಡ್ ಸ್ಪಾಂಜಿಂಗ್, ತಣ್ಣೀರು ಬಟ್ಟೆಯಲ್ಲಿ ಒರೆಸೋದು, ಇದರಲ್ಲಿ ತಣ್ಣೀರು ಹುಯ್ಯೋದು, ಮೈ ಮೇಲೆ ಹುಯ್ದುಬಿಡು, ತಲೆ ಮೇಲೆ ಹುಯ್ಯೋದು ಅಥವಾ ಮೈ ಮೇಲೆ ಹುಯ್ಯೋದು. ಸೊ ಆವಾಗ ಅದು ತುಂಬ ಟೆಂಪ್ರೇಚರ್ನ ಹೇಳ್ಕೊಳ್ತದೆ, ಆವಾಗ ಪೇಷಂಟ್ ನಾರ್ಮಲ್ ಸ್ಥಿತಿಗೆ ಬರ್ತಾನೆ. ಸೊ ಇದರಿಂದ ಇನ್ನೇನಾಗ್ಬೋದು, ತುಂಬ ಸಮಯ ಡಾಕ್ಟ್ರ್ ಹತ್ರ ಹೋಗೋತ್ತಿಗೆ ಸುಮಾರು ಸಮಯನೇ ಆಯಿತು, ಒಂದು ದಿವಸನೇ ಕಳೆದೋಯ್ತು, ಆ ಥರ ಆದರೆ ಬೇರೆ ಆರ್ಗನ್ಗಳು ಡ್ಯಾಮೇಜ್ ಆಗ್ಬೋದು. ಉದಾಹರಣೆಗೆ ಕಿಡ್ನಿ ಡ್ಯಾಮೇಜ್ ಆಗ್ಬೋದು. ಸೊ ಕಿಡ್ನಿ ಫಂಕ್ಷನ್ ಟೆಸ್ಟ್ಗಳು ಅದರಲ್ಲಿ ನಿಮ್ಮ ಕುಟುಂಬ ವೈದ್ಯರು ಬರ್ಕೊಡ್ತಾರೆ. ಕಿಡ್ನಿ ಸರಿಯಾಗಿದೆಯೋ, ಇದರದ್ದು ಸೋಡಿಯಂ ಅಂಶ ಕಮ್ಮಿ ಆಗಿದೆಯೋ, ಯಾಕೆಂದರೆ ಸ್ವೆಟ್ ಆಗಿ ಆ ಥರನೂ ಸೋಡಿಯಂ. ಅದಕ್ಕೆ ನಿಮ್ಮನ್ನು ಪೇಷಂಟು ತೀರಾ ಜ್ವರ ಜಾಸ್ತಿ ಬಂದುಬಿಟ್ಟು ಪ್ರಜ್ಞೆ ತಪ್ಪಿದರೆ ಕರ್ಕೊಂಡು ಹೋಗ್ಬಿಟ್ಟು ಫಸ್ಟು ಗ್ಲೂಕೋಸ್ ಸಲೈನ್ ಹಾಕ್ತಾರೆ. ಸಲೈನ್ ಅಂದರೆ ಸೋಡಿಯಂ ಕ್ಲೋರೈಡ್, ಅಂದರೆ ನಿಮಗೆ ಇದರಲ್ಲಿ ಹೋಗಿರುತ್ತಲ್ಲ ಜ್ವರದ ಸ್ವೆಟ್ಟಿಂಗ್ನಲ್ಲಿ, ಅದನ್ನು ರೀಪ್ಲೇಸ್ಮೆಂಟ್ ಮಾಡ್ತಾರೆ. ಪೇಷಂಟ್ ಕಾನ್ಷಿಯಸ್ ಇದ್ದರೆ ಬಾಯಲ್ಲಿ ಕುಡಿಯೋಕ್ಕೆ ಹೇಳ್ಬೋದು. ಎಷ್ಟೋ ಜನ ಕ್ಲಿನಿಕ್ಗೆ ಬಂದುಬಿಟ್ಟು, ಸರ್ ನಮಗೆ ಡ್ರಿಪ್ ಆಗ್ತೀರಾ ಸರ್ ಅಂದರೆ, ಯಾಕೆ ನನಗೆ ತುಂಬ ಸುಸ್ತು. ನಿಮಗೆ ಸುಸ್ತಾದರೆ ಬಾಯಲ್ಲಿ ತೊಗೊಳ್ಬೋದಲ್ವಾ, ಅದು ಏನೋ ಒಂದು ತಪ್ಪು ಕಲ್ಪನೆ. ಡ್ರಿಪ್ ಹಾಕಿದ ತಕ್ಷಣ ನಾನು ಸರಿ ಹೋಗಿಬಿಡ್ತೀನಿ ಅಂತ. ನಾವು ಸಲೈನ್ ಡ್ರಿಪ್ ಅಥವಾ ಗ್ಲೂಕೋಸ್ ಡ್ರಿಪ್ ಯಾವಾಗ ಹಾಕ್ತೀವಿ ಅಂತಂದರೆ, ಯಾವಾಗ ಪೇಷಂಟ್ ಕಾನ್ಷಿಯಸ್ ಆಗಿಲ್ವೋ, ಅನ್ಕಾನ್ಷಿಯಸ್ ಆಗಿದ್ದಾನೋ, ಆವಾಗ ಅವನಿಗೆ ಬಾಯಲ್ಲಿ ಕೊಟ್ಟರೆ ಅವನು ಒಳಗೆ ಹೋಗಲ್ಲ. ಆವಾಗ ನಾವು ವೇಯ್ನನ್ನು ಹುಡುಕ್ಬಿಟ್ಟು ಅದಕ್ಕೆ ನಾವು ನೀಡ್ಲು ಸಿಕ್ಸ್ಬಿಟ್ಟು ಡ್ರಿಪ್ ಫ್ಲೋ ಮಾಡ್ತೀವಿ. ಸುಮ್ಮನೆ ನಾರ್ಮಲ್ ಆಗಿದ್ದವರಿಗೆ ಡ್ರಿಪ್ ಗ್ಲೂಕೋಸ್ ನೀನು ಬಾಯಲ್ಲಿ ಹಾಕ್ಕೊಳ್ಬೋದಲ್ಲ ಅಂತ ಎಷ್ಟೋ ಜನ ಬಂದು ಕೇಳ್ತಾರೆ, ಸರ್ ಡ್ರಿಪ್ ಆಗ್ತೀರಾ ಸರ್ ಇಲ್ಲಿ, ಯಾರಿಗೆ? ನನಗೆ ಸರ್ ತುಂಬ ಟಯರ್ಡ್ನೆಸ್ ಅಂದರೆ ಗ್ಲೂಕೋಸ್ ತಗೋ, ORS ತಗೋ. ಸೊ ಇದೆಲ್ಲ ಸಿಂಪಲ್ ಮ್ಯಾಟರ್ಗಳು, ಬಟ್ ಕೆಲವರಿಗೆ ಅಷ್ಟು ತಲೆಗೆ ಓಡೋದಿಲ್ಲ. ಸೊ ಹೀಗೆ ಹಲವಾರು ಥರದ ಪೇಷಂಟ್ಗಳು ನಮಗೆ ಬರ್ತಾರೆ. ಅವರಿಗೆ ಅವರವರ ಬುದ್ಧಿಮಟ್ಟಕ್ಕೆ ಸರಿಯಾಗಿ ಯೋಚನೆ ಮಾಡ್ತಾರೆ. ನಾವು ಅವರಿಗೆ ಒಂದು ಜ್ಞಾನದ ಕಣ್ಣನ್ನು ತೆರೆಯುವಂಥದ್ದು ನಮ್ಮ ಡಾಕ್ಟರ್ಗಳ ಕರ್ತವ್ಯ, ವೈದ್ಯರ ಕರ್ತವ್ಯ. ಸೊ ಹೀಗೆ ಹೀಟ್ ಸ್ಟ್ರೋಕ್ ಅಥವಾ ಫೆಬ್ರೈಲ್ ಕನ್ವಲ್ಷನ್ಸು ಇದು ಹೆಚ್ಚು ಕಮ್ಮಿ ಅಲ್ಲ, ಅದೇ ಒಂಥರ ಎರಡೂ ಪರಸ್ಪರ ತಾಳಮೇಳ ಇದೆ ಅದಕ್ಕೆ. ಇದು ಆದರೆ ಅದು ಆಗ್ಬೋದು, ಅದಾದರೆ ಇದು ಆಗ್ಬೋದು ಅಂತ ಹೇಳಿಬಿಟ್ಟು. ಸೊ ಇಷ್ಟು ಹೇಳಿ ನನ್ನ ಇವತ್ತಿನ ಅದೇ ಟ್ರೀಟ್ಮೆಂಟ್ ಡಿಪೆಂಡಿಂಗ್ ಅಪಾನ್ ದ ಕಾಸ್. ಜ್ವರ ಆದರೆ ಜ್ವರದ ಕಾಸ್ ಏನು ಅಂತ ಡಾಕ್ಟರ್ ಕಂಡುಹಿಡಿತಾರೆ. ಆಮೇಲೆ ಸನ್ಸ್ಟ್ರೋಕ್ ಆದರೆ ಸನ್ಸ್ಟ್ರೋಕ್ ಅಂತ ಗೊತ್ತು, ನೆರಳಿ ಕರ್ಕೊಂಡೋಗಿ ಮನೆ ಒಳಗಡೆ ಮಲಗಿಸಿ, ಅಂಗಾತಾನೆ ಮಲಗಿಸಿ, ನೀರು ಹುಯ್ಯಿರಿ, ಆಮೇಲೆ ಮೈಯೆಲ್ಲ ಒರೆಸ್ಬಿಟ್ಟು ಸ್ಪೀಡಾಗಿ ಫ್ಯಾನ್ ಹಾಕಿ ಸರಿ ಹೋಗ್ತಾನೆ, ಪೇಷಂಟು ಸರಿ ಹೋಗ್ತಾನೆ. ಆಮೇಲೆ ಮಧ್ಯ ವಯಸ್ಸಿನವರು ಮತ್ತು ವೃದ್ಧರಾದರೆ ಅವ್ರ ಮನೆಯವ್ರ ಹತ್ರ ಮೆಡಿಕಲ್ ಹಿಸ್ಟ್ರಿ ಕೇಳಬೇಕು. ಅವರಿಗೆ ಡಯಾಬಿಟಿಸ್ ಇದೆಯಾ, ಹೈಪರ್ ಟೆನ್ಷನ್ ಇದೆಯಾ, ಹಾರ್ಟ್ ಇತ್ತೀಚೆಗೆ ECG ಏನಾದ್ರು ಮಾಡಿಸಿದ್ರೆ ಇದನ್ನೆಲ್ಲ ನೋಡಬೇಕು. ಅದೆಲ್ಲ ನೋಡಿಬಿಟ್ಟು ಯಾವುದಾದ್ರು ಇದಕ್ಕೆ ಪೂರಕವಾಗಿದೆಯಾ. ಯಾಕಂದರೆ ನೀವು ಡಾಕ್ಟ್ರ್ ಹೇಳಿದ್ದಾರೆ ಹೀಟ್ ಸ್ಟ್ರೋಕ್ ಅಲ್ಲ, ಅದು ಹಾರ್ಟ್ ಸ್ಟ್ರೋಕ್ ಆಗಿರ್ಬೋದು ಅಥವಾ ಬ್ರೈನ್ ಸ್ಟ್ರೋಕ್ ಆಗಿರ್ಬೋದು. ಸೊ ಇದನ್ನೆಲ್ಲ ಒಂಚೂರು ಕೂಲಂಕುಷವಾಗಿ ಇದು ಮಾಡಬೇಕು. ಅದು ನಾವು ಡಾಕ್ಟ್ರುಗಳು ಫಾಸ್ಟಾಗಿ ಹಿಸ್ಟ್ರಿ ತಗೊಳ್ತೀವಿ, ಏನು ಮುಂಚೆ BP ಇತ್ತು ಇವರಿಗೆ, ಮುಂಚೆ ಇದಿತ್ತು, ಹಾಗೆ ಕೇಳ್ತೀವಿ ನೀವು ಮನೆಯವರು ಎಲ್ಲ ಸ್ವಲ್ಪ ಮಾಹಿತಿ, ಅವಳ ಹಳೆಯ ರೆಕಾರ್ಡ್ಗಳು ಏನಾದರೂ ಇದ್ದರೆ, ಯಾವುದೇ ಲ್ಯಾಬ್ ಟೆಸ್ಟ್ ಮಾಡಿದ್ದು ರೆಕಾರ್ಡ್ಗಳನ್ನು ಹಾಗೇ ಇಟ್ಕೊಳ್ಳಿ. ಡೇಟ್ ವೈಸ್
ಅತೀ ಹಳೆಯದನ್ನು ಕೆಳಗಡೆ ಇಡಿ, ಲೇಟೆಸ್ಟನ್ನು ಮೇಳಗಡೆ ಇಡಿ. ಡಾಕ್ಟ್ರ್ ಹತ್ರ ಬರುವಾಗ ಲೇಟೆಸ್ಟನ್ನು ತೋರಿಸಿ, ಡಾಕ್ಟ್ರ್ ಬೇಕಾದರೆ ಹಳೆಯದು ನೋಡ್ತಾರೆ. ಸೊ ಇದು ಡಾಕ್ಟ್ರ್ ಹತ್ರ ಹೋಗುವಾಗ ಏನೇನು ಮಾಡಬೇಕು, ನೇರ ಕೈ ಬೀಸ್ಕೊಂಡು ಹೋಗೋದಲ್ಲ, ದುಡ್ಡು ಮಾತ್ರ ಅಲ್ಲ ಮುಖ್ಯ, ನಮಗೆ ರೆಕಾರ್ಡ್ ಬೇಕು, ಪ್ರೀವಿಯಸ್ ರೆಕಾರ್ಡ್ ಬೇಕು. ಸೊ ಹೀಗೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಮಾತಾಡ್ತಾ ಹೋದರೆ ತುಂಬ ಇದೆ, ಬಟ್ ಸಾಕು, ನಿಮಗೆ ಇಷ್ಟು ಗೊತ್ತಿದ್ದರೆ ಸಾಕು. ಸೊ ಇಷ್ಟು ಹೇಳಿ ನನ್ನ ಹೀಟ್ ಸ್ಟ್ರೋಕ್ ಅನ್ನುವಂತಹ ಒಂದು ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ, ಶೇರ್ ಮಾಡೋದಲ್ಲದೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸಬ್ಸ್ಕ್ರೈಬ್ ಮಾಡಿದಷ್ಟು ಒಬ್ಬರಿಂದ 1ರಿಂದ 2, 2ರಿಂದ 4 ಆ ಥರ ಅದು ಚೈನ್ ಮುಂದುವರಿಬೇಕು. ಪ್ರತಿ ಭಾನುವಾರ ನಾನು ತಪ್ಪದೇ ಮಾಡ್ತೀನಿ. ಹೋದ ಭಾನುವಾರ ಮಾಡಲಿಲ್ಲ, ಅದಕ್ಕೆ ಈ ಭಾನುವಾರ ಈಗ ಮಾಡಿದ್ದೀನಿ. ಇವಾಗ ಇದಾದಮೇಲೆ ಇನ್ನೊಂದು ಮಾಡೋ ಚಾನ್ಸಸ್ ಇದೆ, ಮೊನ್ನೆದು ಕಾಂಪನ್ಸೇಟ್ ಮಾಡಲಿಕ್ಕೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.